ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಪ್ರಿಯಿಗೆ ಇನ್ನೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಜೂಡಿಯೋದಲ್ಲಿ. ಬನ್ನಿ ನೋಡೋಣ ಏನು ಚಾಲೆಂಜ್ ಅಂತ. ಜೂಡಿಯೋಗೆ ಹೋದ್ಮೇಲೆ ಸಿಗ್ತೀನಿ ಬನ್ನಿ. ಝೂಡಿಯೋ ಹತ್ರ ಬಂದ್ವಿ ನೋಡಿ. ಇದು 27th ಮೇನ್ HSR ಅಲ್ಲಿ ಇರೋದು ಝೂಡಿಯೋ ನೋಡಿ. ಬಂದಿದ್ದೀವಿ ಝೂಡಿಯೋ ಹತ್ರ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಫಸ್ಟ್ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಇದೆಲ್ಲ ಇದೆ. 699, 799 ಜೀನ್ಸ್ ಮತ್ತು ಸ್ಕರ್ಟ್ ಮೇಲ್ಗೆ ಜೀನ್ಸ್ ಮೇಲ್ಗಡೆ ಸ್ಕರ್ಟ್ 550, 759 ಜೀನ್ಸ್ ಬಂದು ಮತ್ತು ಎಲ್ಲ ಪ್ರೈಸು ಅಲ್ಲೇ ಹಾಕಿದ್ದಾರೆ, ತೋರಿಸ್ತಿದ್ದೀನಿ ನೋಡಿ. ಇದು ಬಂದು 599 ಮೇ ಬಿ 599 ಎಲ್ಲ ನೋಡಿದ್ವಿ. ಇದು ಕ್ಲಿಪ್ಸ್ ಏರ್ ಕ್ಲಿಪ್ಸ್ ಬಂದು 79.6 ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಆದರೆ ನಾವು ತೊಗೊಳ್ಳಿಲ್ಲ, ನಮ್ಮ ಹತ್ರ ಇತ್ತಂತ ಅಂದ್ಬಿಟ್ಟು. ಇದು ಸ್ವಲ್ಪ ತಿಕ್ಕೇರಿರೋರಿಗೆ ದೊಡ್ಡ ದೊಡ್ಡ ಕ್ಲಿಪ್ 79 ರುಪೀಸ್ಗೂ ಇದು 79 ರುಪೀಸ್. ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅಲ್ವಾ. ಎಲ್ಲ ಚೆನ್ನಾಗಿತ್ತು, ಎಲ್ಲ ನೋಡಿದ್ವಿ. ಸೊ ಮೇಲ್ಗಡೆ ಹೋಗ್ತಾ ಇದ್ವಿ ಇವಾಗ. ಪ್ರಿಂಗ್ ಒಂದು ಚಾಲೆಂಜ್ ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು ಓದಿ ಪ್ರಿಂಗ್ ಫಸ್ಟೇ ಹೇಳಿದ್ವಿ, ನೀನು ಬೇಕಾದರೆ ನೋಡ್ಕೋಬೋದು, ನೀನು ಏನೇನು ತೊಗೋಬೋದು ಅಂತ ಅಂದ್ಬಿಟ್ಟು ಒಂದು ಸಲ ಎಲ್ಲೆಲ್ಲಿ ಏನಿದೆ ಅಂತ ನೋಡ್ಕೋಬೋದು, ಆಮೇಲೆ ಚಾಲೆಂಜ್ ಶುರು ಮಾಡ್ತೀವಿ ಅಂತ ಹೇಳಿದ್ವಿ. ಅವಳೆಲ್ಲ ನೋಡಿಕೊಂಡ್ಲು, ಎಲ್ಲ ನೋಡಿಕೊಂಡು ಸ್ಲಿಪ್ಪರು ಎಲ್ಲ ನೋಡಿದ್ಲು, ಎಲ್ಲರ ಸ್ಲಿಪ್ಪರು ನೋಡಿದ್ಲು, ಬಟ್ಟೆ ಎಲ್ಲ ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ಎಲ್ಲ ಒಂದು ರೌಂಡ್ ಚೆಕ್ ಮಾಡ್ಕೊಂಬಂದ್ಲು. 5 ಮಿನಿಟ್ಸ್ ತೊಗೊಂಡ್ಲು. ಚೆಕ್ ಮಾಡ್ಕೊಂಡು ಬಂದು ನಾವು ಸ್ಲಿಪ್ಪರ್ ಎಷ್ಟು ಏನು ಅಂತೆಲ್ಲ ನೋಡ್ತಾ ಇದ್ವಿ ನೋಡಿ. ಇದೆಲ್ಲ 299, 399, 499 ಎಲ್ಲ ತುಂಬ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಅದು 499 ಈ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸ್ಲಿಪ್ಪರ್ದು ಡೈಲಿ ವೇರ್ಗೆ ಮತ್ತು ಕಾಲೇಜ್ಗೆ ಮತ್ತು ಎಲ್ಲ ಆಫೀಸ್ ವರ್ಕ್ ಹೋಗೋರಿಗೆಲ್ಲ ತುಂಬ ಚೆನ್ನಾಗಿದೆ ಸ್ಲಿಪ್ಪರ್ಸ್ ಎಲ್ಲ. ಇಯರಿಂಗ್ಸ್ ನೋಡ್ತಾ ಇದ್ಲು, ಇಯರಿಂಗ್ಸ್ 49 ರುಪೀಸ್ ಅದು. ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಎಲ್ಲ ನೋಡ್ತಾ ಇದ್ಲು. ಮತ್ತು ಬ್ಯಾಂಗಲ್ಸ್ ಒಂದು ನೋಡ್ತಾ ಇದ್ಲು. ಬ್ಯಾಂಗಲ್ಸ್ ನೋಡಿ 149 ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿತ್ತು, ವರ್ತಿದೆ. ಮತ್ತು ಇದು ನೆಕ್ ಚೈನು, ಅದನ್ನು ಪ್ರೈಸ್ ತೋರಿಸಿದ್ನಲ್ಲ ಅಷ್ಟೇ ಇದೆ. ಮತ್ತು ನಾವು ಕನ್ಫ್ಯೂಸಾಗಿ ಮೇಲ್ಗಡೆ ಏನೋ ಇರೋದಂತ ಅಂದ್ಬಿಟ್ಟು ಮೇಲ್ಗಡೆ ಹೋದ್ವಿ, ಆದರೆ ಕೆಳಗಡೆನೇ ಇದ್ದಿದ್ದು. ಸರಿ ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ನೋಡ್ಕೊಳ್ತಾ ಇದ್ಲು. ಆಮೇಲೆ ನೋಡಿ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ವಿ. 2 ಮಿನಿಟ್ಸಿಗೆ ಚಾಲೆಂಜ್ ಕೊಟ್ವಿ ನಾವು. ಸ್ಟಾರ್ಟ್ ಆಯಿತು, ನಾವು ಬಿಟ್ವಿ ಅವಳನ್ನ. ಅವಳು ನೋಡಿದ್ಲು, ಇವಾಗ ತಗೊಳಕ್ಕೆ ಹೋಗ್ತಾ ಇದ್ದಾಳೆ. ಆದರೂ ಕನ್ಫ್ಯೂಸ್ ಆಗ್ತು ಅವಳಿಗೆ. ಎಲ್ಲೆಲ್ಲಿ ಏನೇನು ಅಂತ ಒಂದ್ಸಲ ಎಲ್ಲ ನೋಡ್ಕೊಂಡು ಬಂದ್ರೂ ತಗೋಬೇಕಾದ್ರೆ ಗಾಬರಿ ಮಾಡಿಕೊಂಡು ಸರಿಯಾಗಿ ತಗೊಳ್ಳೇ ಇಲ್ಲ. ನಾನು ಹೇಳಿದೆ ಎಕ್ಸ್ಚೇಂಜ್ ಎಲ್ಲ ಏನೂ ಇಲ್ಲ ಅಂತ ಅವಳಿಗೆ ಹೇಳಿದ್ವಿ ಫಸ್ಟೇ. ಆದ್ರೂ ಅವಳು ಎಲ್ಲ ಬಾಚ್ಕೋತಾ ಇದ್ಲು, ಕೈಗೆ ಸಿಕ್ಕಿರೋದೆಲ್ಲ ಬಾಚ್ಕೋತಾ ಇದ್ಲು. ಅದನ್ನೇ ಸೈಜೆಲ್ಲ ನೋಡಲಿಲ್ಲ. ಸರಿ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ನೋಡಿ ಇವಾಗ ಯಾವ ಥರ ಗಾಬರಿ ಮಾಡ್ಕೊಳ್ತಾಳೆ ಅಂತ. ಅಲ್ಲಿ ಹೋದ್ಲು, ಇಲ್ಲಿ ಹೋದ್ಲು, ಎಲ್ಲ ಕಡೆ ಹೋದ್ಲು, ಆದರೆ ಯಾವುದು ಸರಿಯಾಗಿ ತಗೊಳ್ಳೇ ಇಲ್ಲ. ಗಾಬರಿ ಮಾಡ್ಕೊಂಡು ಸೈಜ್ ನೋಡೋದು, ವಾಪಸ್ ಬರೋದು ಎಲ್ಲ ಮಾಡ್ತಾಯಿದ್ಲು. ಗಾಬರಿ ಆಯಿತು ಅವಳಿಗೂ. ನಾವು ಹೇಳಿದ್ವಿ, ಇಡೀ ಜುಡಿಯೋನೇ ಸುತ್ತಿದ್ದಾಳೆ ಅವಳು. ಆದರೆ ತಗೊಂಡಿದ್ದು ಮಾತ್ರ 3-4 ಅಷ್ಟೇ ಲಾಸ್ಟಲ್ಲಿ. ನೋಡಿ ತೋರಿಸ್ತಿದ್ದಾಳೆ ಯಾವುದ್ಯಾವುದಂತ. ಅದನ್ನು ತಗೊಂಡ್ಲು. ಕ್ವಾಲಿಟಿ ಮಾತ್ರ ಸಖತ್ತಾಯಿತು. ಈ ಬೇಸಿಗೆಗೂ ಬಿಸಿಲಿಗೂ ಕಾಟನ್ನೇ ಬೇಕಂತ ಅಂದ್ಬಿಟ್ಟು ಕಾಟನ್ನೇ ಆರಿಸ್ಕೋತಾ ಇದ್ಲು. ಚೆನ್ನಾಗಿದೆ, ಆದರೆ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಎಲ್ಲ ಫುಲ್ ಕಾಟನ್ನೇ. ಬೇಸಿಗೆಗಂತೂ ಸೂಪರ್ ಕಲೆಕ್ಷನ್ ಇದೆ ಜೂಡಿಯೋದಲ್ಲಿ. ಹೋಗಿ ಇಲ್ಲೇ 27th ಮೇನಲ್ಲಿರೋರೆಲ್ಲ ಹೋಗಿ ತೊಗೋಬೋದು. ತುಂಬ ಆಫರ್ ಇದೆ. ತೋರಿಸಿದ್ನೆಲ್ಲ ಎಲ್ಲ ರೀಸನಬಲ್ ಪ್ರೈಸಲ್ಲೇ ಇದೆ. ಆ ಥರ ಏನಿಲ್ಲ, ಎಲ್ಲ ತೊಗೋಬೋದು. ಅವಳು ಓಡಿ ಎಲ್ಲ ನೋಡಿ ತೊಗೊಳ್ತಾ ಇದ್ದಾಳೆ. ಎಲ್ಲ ಕಡೆಯೂ ಯಾವತ್ತು ತಗೊಳ್ಳೋದಂತ ಯೋಚನೆ ಮಾಡಿ ತೊಗೊಳ್ತಿದ್ದಾಳೆ. ಲಾಸ್ಟಿಗೆ ಒಂದು 4 ತೊಗೊಂಡ್ಲು. ಬೇಡ, ಅದು ನಾವು ಯಾವತ್ತು ಬೇಡ ಅಂತ ಹೇಳಿದ್ವಿ. ನಾನು ಹೇಳ್ದೆ ಅವಳಿಗೆ ಸೈಜ್ ದೊಡ್ಡದಿದೆ, XXL ಬೇಡ ಅಂತ ಹೇಳಿದ್ರು. ಅದನ್ನೇ ಹೋಗಿ ತೊಗೊಂಡ್ಲು ಅವಳು. ನಾನು ಹೇಳ್ದೆ ಅವಳಿಗೆ ಎಕ್ಸ್ಚೇಂಜ್ ಇಲ್ಲ ಅಂತ ಅಂದ್ಬಿಟ್ಟು. ಲಾಸ್ಟ್ 25 ಮಿನಿಟ್ಸ್ ಇತ್ತು, ಅವಾಗ ಮತ್ತೆ ಹೋಗಿ ಇನ್ನೊಂದು ತೊಗೊಂಡಾಗಿ ಇದನ್ನು ಲಾಸ್ಟಲ್ಲಿ ತೊಗೊಂಡ್ಲು. ಅದು ತೊಗೊಂಡಿರೋದು XXL ತೊಗೊಂಡಿದ್ದಾಳೆ. ಅದು ಎರಡೂ ಅಲ್ಲೇ ಅದ್ರ ಬ್ಯಾಕ್ ಸೈಡೇ ಇದೆ. 26 ಸೈಜ್ ಇದೆ, ಅಂದರೆ ಅವಳು XXL ತೊಗೊಂಡಿದ್ಲು ಗೊತ್ತಿಲ್ದಿರ ಗಾಬರಿ ಮಾಡಿಕೊಂಡು. ಲಾಸ್ಟಲ್ಲಿ ತೊಗೊಂಬಂದಾದ್ಮೇಲೆ ನಾನು ಸೈಜ್ ತೋರಿಸಿದ್ದೀನಿ ನೋಡಿ. XXL ತೊಗೊಂಡಿದ್ಯಾ ನೀನು, ಅದು ಮತ್ತೆ ವಾಪಸ್ ಇದು ಮಾಡಲ್ಲ ಅಂತ ನಾನು ಹೇಳಿದೆ. ಅಲ್ಲಿಂದ ಬಂದು ಅವಳಿಗೆ ಯಾವ್ದು ಆಗ್ತಿದೆ ಅಂತ ನೋಡಿ ಅಲ್ಲೇ ತೋರಿಸ್ತಿದ್ದೀನಿ ನೋಡಿ. XXL ತೊಗೊಂಡಿದ್ದಾಳೆ. ಅದ್ರ ಬ್ಯಾಕ್ ಸೈಡೇ ಇತ್ತು 26 to 28 ಇತ್ತು. ಅದ್ರ ಅವಳು ತೊಗೊಂಡಿಲ್ಲ, ಇದೇ ತೊಗೊಂಡಿದ್ಲು. ಅದಕ್ಕೆ ಅದು ವಾಪಸ್ ಇಟ್ವಿ. ಆಮೇಲೆ ಆಯಿತು ಕೆಳಗಡೆ ಇನ್ನೂ ಏನಾದರೂ ನೋಡೋಂಗಿದ್ರೆ ಅಂತ ಅಂದ್ಬಿಟ್ಟು ಇದೊಂದು ಬರ್ತಾಯಿದ್ವಿ ಕೆಳಗಡೆ. ಮತ್ತೆ ಇದು ತೊಗೊಳ್ತೀನಿ ಅಂತ ಅಂದ್ಲಲ್ಲ, ಸರಿ ಅಂತ ಅಂದ್ಬಿಟ್ಟು ಇದು ತೊಗೊಂಡ್ಲು. ಕರೆಕ್ಟಾಗಿ ಆಯಿತು ಇದು ಮತ್ತು ಒಂದು 3 ಟಾಪ್ ತೊಗೊಂಡಿದ್ದಾಳೆ, ಇದೊಂದು ಫ್ರಾಕ್ ತೊಗೊಂಡಿದ್ದಾಳೆ. ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆಯಿತು ಅಂತ ಅಂದ್ಬಿಟ್ಟು ನಾವು ಓಕೆ ಮಾಡಿದ್ವಿ. ಅದನ್ನ ಓಕೆ ಮಾಡಾದ್ಮೇಲೆ
ನೋಡಿ ಅಲ್ಲೇ ಸೈಜೆಲ್ಲ ಕರೆಕ್ಟ್ ಆಗ್ತಿದೆಯಾ ಅಂತ ಅಂದ್ಬಿಟ್ಟು ಅಲ್ಲೇ ಚೆಕ್ ಮಾಡ್ಕೊಳ್ತಿದ್ದಾಳೆ. ಹೋಗಿ ಚೆಕ್ ಮಾಡ್ಕೊಂಬಂತ ಅಂದಿದ್ದಕ್ಕೆ ಹೋಗಿ ಚೆಕ್ ಮಾಡ್ಕೊಂಬಂದ್ಲು. ಸೈಜೆಲ್ಲ ಕರೆಕ್ಟಾಗಿತ್ತು ಸೈಜೆಲ್ಲ ಹಿಡ್ಕೊಂಡೆಲ್ಲ ನೋಡಿದ್ಲು. ಲಾಸ್ಟಿಗೆ ಅಲ್ಲೇ 499 3 ಟಾಪ್ಸ್ ತೊಗೊಂಡಿದ್ದಾಳೆ. ಅಲ್ಲೇ ಒಂದು ಫ್ರಾಕ್ ತೊಗೊಂಡಿದ್ದಾಳೆ 900 ರೂಪೀಸ್ ಕೊಟ್ಟು. ಮತ್ತು ಅದನ್ನ ಹೋಗಿ ಮತ್ತೆ ಚೆಕ್ ಮಾಡಬೇಕಲ್ವ ಸೈಜ್ ಸರಿ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಹೋಗಿ ಚೆಕ್ ಮಾಡ್ಕೊಂಡು ಬಂದಿದ್ದಾಳೆ. ಫೋಟೋನು ತೊಗೊಂಡಿದ್ದಾಳೆ ನೋಡಿ ಹಾಕ್ಕೊಂಡು ಅಲ್ಲೇ ಚೆಕ್ ಮಾಡ್ಕೊಂಡು ಬಂದ್ಲು. ಫೋಟೋ ಎಲ್ಲ ತೊಗೊಂಡು ನೋಡಿ ಇದನ್ನು ಲಾಸ್ಟಲ್ಲಿ ಮತ್ತೆ ಬಂದು ಇದನ್ನು ತೊಗೊಂಡ್ಲು. ವಾದ ಮಾಡಿದ್ಲು, ಇಲ್ಲ ನಾನು ಕನ್ಫ್ಯೂಸ್ ಆಯಿತು, ನಾನು ಇನ್ನೊಂದು ತಗೊಳ್ಳೇಬೇಕಂತ ಅಂದ್ಬಿಟ್ಟು ಬಂದು ನೋಡಿ ಲಾಸ್ಟಲ್ಲಿ ಬಂದ್ವಿ. ಅಷ್ಟು ತೊಗೊಂಡು ಪೇ ಮಾಡ್ತಿದ್ದೀವಿ ನೋಡಿ. ಇಲ್ಲಿ ಪೇ ಮಾಡಿಬಿಟ್ಟು ಎಲ್ಲ ಬ್ಯಾಗ್ ಹಾಕ್ಕೊಂಡು ಬಂದ್ವಿ. ಈ ಜುಡಿಯೋ ಚಾಲೆಂಜ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೂ ವರ್ತ್ ಅಂತ ಅನಿಸಿದರೆ ಹೋಗಿ ನೀವು ತೊಗೋಬೋದು. ಆಫರ್ ಇದೆ, ತುಂಬ ರೀಸನಬಲ್ ಪ್ರೈಸಲ್ಲೇ ಇದೆ. ನಿಮ್ಗೆ ಇಷ್ಟ ಆದರೆ ಹೋಗಿ ನೋಡಿ ಒಂದು ಸಲ. ಬಾಯ್.